ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಆಗಿರುವಂಥ ಬ್ಲೌಸು ಲೈನಿಂಗ್ ಎಲ್ಲ ಕಟ್ಟಿಂಗ್ ಆದಮೇಲೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ತಿದ್ದೀನಿ. ಇದು ಎಂಬ್ರಾಯ್ಡರಿ ವರ್ಕ್ ನೋಡಿ, ನನ್ನ ಮಷಿನಲ್ಲೇ ಹಾಕಿರೋದು. ಸಿಂಪಲ್ ಡಿಸೈನು, ಹ್ಯಾಂಗಿಂಗೋಸ್ಕರನೂ ಚಿಕ್ಕ ಚಿಕ್ಕದಾಗಿ ಫ್ಲವರ್ ರೀತಿ ಹಾಕಿದ್ದೀನಿ. ಇದು ಫ್ರಂಟ್ ನೆಕ್ಕು, ಒಂದು ಸೈಡ್ಗೆ ಈ ರೀತಿ ಬರುತ್ತೆ. ಇದು ಸಿಂಪಲ್ ಡಿಸೈನ್ ಆಗಿದ್ರೂ ಈ ಬ್ಲೌಸ್ ಪೀಸ್ ಕಲರ್ಗೂ ಥ್ರೆಡ್ ಕಾಂಬಿನೇಷನ್ ಕೊಟ್ಟಿದ್ದೀನಲ್ವ, ಬ್ಲೂ ಆ್ಯಂಡ್ ಡಾರ್ಕ್ ಕ್ರೀಮ್ ಥರ ಮತ್ತು ಪಿಂಕ್ ಕಲರು, ಈ 3 ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣ್ತಿದೆ. ಸ್ಲೀವ್ಸ್ಗೆ 6.5 ಇಂಚಸ್ ಬೇಕು ಅವ್ರಿಗೆ ಲೆಂತು. ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ಗೆ ಕೆಳಗಡೆ ಬಾರ್ಡರು ಚಿಕ್ಕದಾಗಿ, ಹಾಗೆಯೇ ಮಧ್ಯದಲ್ಲಿ ಒಂದು ಫ್ಲವರ್ ಬರೋ ರೀತಿ ಹಾಕಿದ್ದೀನಿ. ಈ ಕ್ಲಾತು ಫ್ರೇಮ್ ಸೆಟ್ ಮಾಡುವಾಗ ಸ್ವಲ್ಪ ನೀಡಲ್ ಮಾರ್ಕ್ ಬಿದ್ದಿರುತ್ತೆ, ಹಾಗಾಗಿ ಈ ಕ್ಲಾತು ಇಲ್ಲಿ ವೇಸ್ಟ್ ಆಗುತ್ತೆ. ಸ್ವಲ್ಪ ಸೈಡಲ್ಲಿ ಫ್ರೇಮ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಎಲ್ಲ ಹಾಕ್ಕೊಂಡಿರ್ತೀವಿ, ಹಾಗಾಗಿ ಈ ಕ್ಲಾತ್ನ ನಾವು ತೆಗೆದುಬಿಡಬೇಕು. ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡೋವಂಥವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾಕೆ ನಾವು ಅಟ್ಯಾಚ್ ಮಾಡ್ತೀವಿ ಪೀಸು ಅನ್ನೋದು. ಸ್ಲೀವ್ಸು ಸೆಂಟ್ರ್ ನೋಡ್ಕೊಳ್ತಿದ್ದೀನಿ, ಸೆಂಟ್ರಿಗೆ ಒಂದು ನ್ಯಾಚ್ ಕೊಡಬೇಕು. ಇವ್ರದ್ದು ಸ್ವಲ್ಪ ದೊಡ್ಡ ಸೈಜ್ ಅಳತೆ ಇದೆ, ಅಳತೆ ಬ್ಲೌಸು. ಸ್ಲೀವ್ಸ್ಗೆ ಪ್ಯಾಚ್ ಕೊಡಲೇಬೇಕಾಗುತ್ತೆ, ಸಾಕಾಗೋದಿಲ್ಲ ಕ್ಲಾತು. ಬ್ಲೌಸ್ ಪೀಸು ತುಂಬ ದೊಡ್ಡದಾಗಿ ಬಂದಿಲ್ಲ, ಮೀಡಿಯಮ್ ಸೈಜ್ ಬಂದಿದೆ. ತುಂಬ ದೊಡ್ಡದಾಗಿ ಬಂದಿದ್ದರೆ ಸ್ವಲ್ಪ ಸೆಟ್ ಆಗ್ತಿತ್ತು. ಇವ್ರಿಗೂ ಸೈಡ್ಗೆ ಪ್ಯಾಚ್ ಕೊಡಲೇಬೇಕಾಗುತ್ತೆ. ಇನ್ನು ಲೈನಿಂಗ್ನ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋದು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಡೌಟ್ ಇದ್ದರೆ ಚಾನಲಲ್ಲಿ ಚೆಕ್ ಮಾಡಿ. ಸೆಂಟ್ರ್ ನ್ಯಾಚ್ ಹಾಕ್ಕೊಂಡಿರ್ತೀವಲ್ವ, ಅದು ನ್ಯಾಚ್ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು, ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಚೆಕ್ ಮಾಡ್ಕೊಂಡಿದ್ದಾದಮೇಲೆ 1 ಇಂಚು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡೇ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಪ್ಯಾಚ್ ಕೊಡಬೇಕಾಗುತ್ತೆ ಮೇನ್ ಕ್ಲಾತು ಈ ಬ್ಲೌಸ್ಗೆ. ಬ್ಲೌಸ್ ಪೀಸಲ್ಲೂ ಅಷ್ಟೇ ಈ ರೀತಿ ಸ್ವಲ್ಪ ವೇಸ್ಟ್ ಕ್ಲಾತ್ ಬಂದಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದುಬಿಡಬೇಕು, ಇದೆಲ್ಲ ಸ್ಟಿಚ್ಚಿಂಗಲ್ಲಿ ಬೇಡ, ಇದು ಚೆನ್ನಾಗಿ ಕಾಣೋದಿಲ್ಲ. ಸ್ಲೀವ್ಸ್ ಕಟ್ಟಿಂಗು ಆಯಿತು. ನೆಕ್ಸ್ಟು ಬ್ಯಾಕ್ ಪಾರ್ಟ್ಗೆ ನೋಡಿ, ಬ್ಯಾಕ್ ಕಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟಾಗಿ ಎಂಬ್ರಾಯ್ಡರಿ ನೆಕ್ಕು ಶೇಕ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು 2 ಗುಂಡ್ಪಿನನ್ನು ಹಾಕ್ತಾಯಿದ್ದೀನಿ. ಶೋಲ್ಡರ್ ಹತ್ರಕ್ಕೊಂದು ಮತ್ತು ಡೀಪ್ ಇರುತ್ತಲ್ವ ಆ ಕಡೆಗೊಂದು. ಈಗ ಲೈನಿಂಗ್ನ ಸೆಟ್ ಮಾಡ್ಕೊಳ್ಬೇಕು, ಡೀಪ್ ಎಷ್ಟಕ್ಕೆ ಬೇಕು ಅನ್ನೋದನ್ನು ನೋಡಿಕೊಂಡು, ಶೋಲ್ಡರ್ ಎಲ್ಲಿಗೆ ಬೇಕು ಅಂತಲೂ ಸಹ ಚೆಕ್ ಮಾಡಿಕೊಂಡು ಸೆಟ್ ಮಾಡಿ ಇಡಬೇಕು ಲೈನಿಂಗ್ನ. ಬ್ಯಾಕಲ್ಲಿ ಇದು ಬ್ಯಾಕ್ ಡೀಪ್ ಎಲ್ಲಿಗೆ ಬರಬೇಕು ಅನ್ನೋದು, ಹಾಗೆಯೇ ಶೋಲ್ಡರ್ ಎಲ್ಲಿಗೆ ಬೇಕು ಅನ್ನೋದು ಎರಡೂ ಇಂಪಾರ್ಟೆಂಟು. ಅದನ್ನು ನೋಡಿಕೊಂಡೇ ನಾವು ಲೈನಿಂಗನ್ನು ಸೆಟ್ ಮಾಡಬೇಕು. ಇಲ್ಲೂ ಅಷ್ಟೇ ಬ್ಯಾಕಲ್ಲಿ ಈ ಕ್ಲಾತ್ ಎಲ್ಲ ಸ್ವಲ್ಪ ನೀಡಲ್ ಮಾರ್ಕ್ ಬಂದಿರುತ್ತೆ, ಹಾಗಾಗಿ ಈ ಕ್ಲಾತ್ ಎಲ್ಲ ತೆಗೆದುಬಿಡಬೇಕು. ಬ್ಯಾಕ್ ಪಾರ್ಟ್ಗೂ ಅಷ್ಟೇ ಸ್ವಲ್ಪ ಸುತ್ತಲೂ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡೆ ಕಟ್ ಮಾಡ್ತಾಯಿದ್ದೀನಿ. ತುಂಬ ಎಕ್ಸ್ಟ್ರಾ ಇಟ್ಕೊಂಡ್ರೆ ಮತ್ತು ಫ್ರಂಟ್ಗೆ ಶಾರ್ಟೇಜ್ ಆಗುತ್ತೆ, ಫ್ರಂಟ್ಗೆ ಸಾಕಾಗೋದಿಲ್ಲ ಕ್ಲಾತು, ಅಲ್ಲಿ ಅದನ್ನು ನೋಡಿಕೊಂಡೇ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು. ಈ ಸೈಡಲ್ಲಿ ಬ್ಲೌಸ್ ಪೀಸಲ್ಲೇ ನೀಡಲ್ ಮಾರ್ಕ್ ಬಂದಿದೆ, ಇದನ್ನು ಸಹ ತೆಗೆದುಬಿಡಬೇಕು. ಇನ್ನೂ ಸ್ವಲ್ಪ ಕ್ಲಾತು ನೀಡಲ್ ಮಾರ್ಕ್ ಇರೋದಿದೆ, ಅದು ಲೈನಿಂಗ್ ಅಟ್ಯಾಚ್ ಆದಮೇಲೆ ಹೊರಟೋಗುತ್ತೆ, ತೆಗೆದುಬಿಡ್ಬೇಕು ಅದನ್ನು. ನೋಡಿ, ಈಗ ಫ್ರಂಟ್ ಪಾರ್ಟು ಫ್ರಂಟ್ ನೆಕ್ಕು ಕರೆಕ್ಟಾಗಿ ಇಟ್ಕೊಂಡು ಸೆಟ್ ಮಾಡಬೇಕು ನೀಟಾಗಿ. ಲೈನಿಂಗು ಎಲ್ಲಿಂದ ಎಲ್ಲಿ ತನಕ ಡೀಪ್ಗೆ ಬೇಕು ಅಂತೇಳ್ಬಿಟ್ಟು ಸೆಟ್ ಮಾಡ್ಕೊಳ್ಬೇಕು. ಬಾಟಮ್ ಪಾರ್ಟನ್ನು ಸಹ ನೋಡ್ಕೊಳ್ಬೇಕು ನಾವು. ಬಾಟಮಲ್ಲಿ ಇನ್ನೊಂದು ಪೀಸ್ ಇರುತ್ತೆ,
ಫ್ರಂಟ್ 2 ಪೀಸು, ಅದರಲ್ಲಿ 2 ಪೀಸ್ನು ಚೆಕ್ ಮಾಡ್ಕೋಬೇಕು. ಕ್ಲಾತ್ 2 ಪೀಸ್ಗೂ ಸೆಟ್ ಆಗ್ತಿದೆಯಾ ಅಂತ ಚೆಕ್ ಮಾಡಿಕೊಂಡೆ ಕಟ್ ಮಾಡಬೇಕು. ಫ್ರಂಟಲ್ಲಿ ಒಂದು ಕಡೆಗೆ ಮಾತ್ರ ಎಂಬ್ರಾಯ್ಡರಿ ಬಂದಿರುತ್ತೆ, ಇನ್ನೊಂದು ಕಡೆಗೆ ಪ್ಲೈನ್ ಪೀಸ್ ಬಂದಿರುತ್ತೆ. ಫ್ರಂಟ್ ಪಾರ್ಟ್ಗೂ ಸಹ ಸುತ್ತಲೂ ಒಂದು 3/4 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಬ್ಲೌಸ್ಗೆ ಸ್ಲೀವ್ಸ್ಗೆ ತುಂಬ ಪೀಸು ಸೈಡ್ಗೆ ಪ್ಯಾಚ್ ಅಟ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ಮೇನ್ ಕ್ಲಾತು ಎಕ್ಸ್ಟ್ರಾ ಉಳಿಸ್ಕೊಳ್ಬೇಕು. ಫ್ರಂಟ್ ಕಟ್ಟಿಂಗ್ ಆಯಿತು. ನೆಕ್ಸ್ಟು ಕ್ರಾಸ್ ಬೆಲ್ಟ್ಗೆ ಬಾಟಮಲ್ಲಿ ಕ್ಲಾತು ಟಾಪ್ ಯಾವುದು ಬಾಟಮ್ ಯಾವುದು ಅಂತ ಗೊತ್ತಾಗೋದಿಲ್ಲ ಬ್ಲೌಸ್ ಪೀಸು, ಅದಕ್ಕೆ ನಾನು ಇಂಟು ಮಾರ್ಕ್ ಹಾಕ್ತಾ ಇದ್ದೀನಿ. ಇನ್ನು ಸ್ಲೀವ್ಸ್ಗೆ ಫ್ರಂಟ್ಗೆ ಬ್ಯಾಕ್ಗೆಲ್ಲ ಎಂಬ್ರಾಯ್ಡರಿ ಇರುತ್ತೆ, ಗೊತ್ತಾಗುತ್ತೆ ಟಾಪ್ ಯಾವುದು ಬಾಟಮ್ ಯಾವುದು ಅಂತ. ಇದು ಕ್ರಾಸ್ ಬೆಲ್ಟು ಪ್ಲೈನ್ ಪೀಸ್ ಇರೋದ್ರಿಂದ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಇಂಟು ಮಾರ್ಕ್ ಹಾಕಿದ್ದೀನಿ. ಕ್ರಾಸ್ ಬೆಲ್ಟ್ಗೂ ಸಹ ಪೀಸ್ ಅಟ್ಯಾಚ್ ಮಾಡಿಕೊಂಡು ಮಾಡಬೇಕು. ಕ್ರಾಸ್ ಬೆಲ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಉಳಿದಂಥ ಕ್ಲಾತಲ್ಲಿ ಸ್ಲೀವ್ಸ್ಗೆ ಪ್ಯಾಚ್ ಅಟ್ಯಾಚ್ ಮಾಡಬೇಕು. ಹಾಗೆಯೇ ಇವ್ರಿಗೆ ಟ್ಯಾಗ್ ಕಟ್ಟೋದಕ್ಕೆ ಬ್ಲೌಸ್ ಪೀಸಲ್ಲೇ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ 2 ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಬೇಕು ದಾರ ಕಟ್ಟೋದಕ್ಕೋಸ್ಕರ. ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟು ಹೊತ್ತು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್.